ಹಾಯ್ ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ಕೆಸುವಿನ ಗಡ್ಡೆನ ಹೇಗೆ ಬೆಳೆಯೋದು ಅಂತ ತಿಳಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಬನ್ನಿ ನೋಡೋಣ ಯಾವ ಥರ ಬೆಳೆಯೋದು ಅಂತ. ಸ್ನೇಹಿತರೆ, ಇದೇ ನೋಡಿ ಕೆಸುವಿನ ಗಡ್ಡೆ ಅಂತ. ಇದು ಸರಿಯಾದ ವಿಧಾನದಲ್ಲಿ ನಡೆದೇ ಇರೋ ಕಾರಣದಿಂದ ಈ ಥರ ಬಂದಿದೆ. ಚೆನ್ನಾಗಿ ಇದಕ್ಕೆ ಗೊಬ್ಬರ ಯಾವ ಥರ ಗುಂಡಿಯನ್ನು ತೋಡಬೇಕು ಅಂದರೆ ನಮ್ಮ ಕಡೆ ಹೊಂಡ ಅಂತೀವಿ, ಯಾವ ಥರ ಗುಂಡಿಯನ್ನು ತೋಡಿ ಅದಕ್ಕೆ ಏನೇನು ಹಾಕಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನಾ ತಿಳಿಸ್ಕೊಟ್ಟ ವಿಧಾನದಲ್ಲಿ ನೆಡೋದ್ರಿಂದ ಈಗ ಪಿಕ್ ಹಾಕ್ತೀನಿ, ಆ ಥರ ಗಡ್ಡೆ ಅಷ್ಟು ದೊಡ್ಡದಾಗಿ ದಪ್ಪದಾಗಿ ಬರುತ್ತೆ. ನಮ್ಮ ಹಳ್ಳಿ ಕಡೆ ಇದೇ ಥರ ನೆಡ್ತೀವಿ ನಾವು. ಬನ್ನಿ ನೋಡೋಣ ಯಾವ ಥರ ನೆಡೋದು ಅಂತ. ಕೆಸುವಿನ ಗಡ್ಡೆನ ಈ ಥರ ಕಟ್ ಮಾಡ್ಕೊಳ್ಬೇಕು. ಸಣ್ಣ ಗಡ್ಡೆ ಆಗಿರೋದ್ರಿಂದ ನಾನು 2 ತುಂಡುಗಳಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಎರಡು ಹೋಳಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆದಷ್ಟು ನಾನು ನಮ್ಮ ಭಾಷೆಯಲ್ಲೇ ಮಾತಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕೆ ಮಾತಾಡಲ್ಲ ಅಂದರೆ ಕೆಲವರಿಗೆ ಅರ್ಥ ಆಗಲ್ಲ, ಅದಕ್ಕೋಸ್ಕರ ಮಾತಾಡಲ್ಲ. ನೋಡಿ, ಈ ಥರ ಕಟ್ ಮಾಡ್ಕೊಂಡಾದಮೇಲೆ ಇದನ್ನು ಮಣ್ಣಿನಲ್ಲಿ ಹೂತು ಹಾಕಿಡಬೇಕು. ಅದು ಮೊಳಕೆ ಬಂದು ಸಸಿ ಆದಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಇರುತ್ತೆ. ನೋಡಿ, ನಾನು ನಮ್ಮ ಕಡೆ ಇದನ್ನು ಕೊಠಾರಿ ಅಂತಾರೆ. ಸಲಿಕೆ ಇದ್ದರೆ ಈ ಥರ ಮಣ್ಣನ್ನು ಸ್ವಲ್ಪ ಸಡಿಲ ಮಾಡಿಕೊಂಡು ಒಂದೊಂದಾಗಿ ನಾವು ಕಟ್ ಮಾಡ್ಕೊಂಡಿರುವಂಥ ತುಂಡುಗಳನ್ನು, ಕೆಸುವಿನ ಗಡ್ಡೆಯ ತುಂಡುಗಳನ್ನು ಅದರೊಳಗೆ ಹಾಕಿ ಮಣ್ಣನ್ನು ಮುಚ್ಚಿ ಡೈಲಿ ನೀರನ್ನು ಹಾಕಬೇಕು. ನಮ್ಮ ಹಳ್ಳಿ ಕಡೆ ಏನು ಮಾಡ್ತಾರೆ ಅಂದರೆ, ಮಳೆಗಾಲ ಸ್ಟಾರ್ಟ್ ಆಗುವ ಒಂದು ಏಪ್ರಿಲ್ ಮೇ ಟೈಮಲ್ಲಿ ಈ ಥರ ಮಾಡ್ಕೋತಾರೆ. ಯಾಕಂದರೆ ಮಳೆಗಾಲದಲ್ಲಿ ಗಿಡ ಬಂದ ಮೇಲೆ ನೆಟ್ಟರೆ ಮತ್ತು ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ, ಮಳೆ ನೀರೇ ಸಾಕಾಗುತ್ತೆ. ನೋಡಿ, ಈ ಥರ ಹೋಳುಗಳನ್ನು ತುಂಡು ಮಾಡ್ಕೊಂಡಿರ್ತೀವಲ್ಲ, ಅದನ್ನು ಈ ಥರ ಮಣ್ಣಲ್ಲಿ ಹಾಕಿ ಮಣ್ಣನ್ನು ಮುಚ್ಚಬೇಕು. ಡೈಲಿ ನೀರನ್ನು ಹಾಕಬೇಕು. ಡೈಲಿ ನೀರು ಹಾಕೋದ್ರಿಂದ ಮೊಳಕೆ ಒಡೆದು ಸಸಿ ಆಗ್ತದೆ. ಆ ಸಸಿಯನ್ನು ನಾವು ಯಾವ ಥರ ನೆಡ್ತೀವಲ್ಲ ಅದೇ ಥರನೇ ಅದು ಗಡ್ಡೆ ದಪ್ಪದಾಗಿ ಉದ್ದವಾಗಿ ಬೆಳೀತದೆ. ಈಗ ನೆಕ್ಸ್ಟ್ ನಾನು ತೋರಿಸ್ತೀನಿ ಅದು ಯಾವ ಥರ ನೆಡಬೇಕು ಅನ್ನೋದನ್ನು. ಆ ಥರ ನೆಟ್ಟರೆ ಸ್ನೇಹಿತರೆ ಚೆನ್ನಾಗಿ ಗಡ್ಡೆ ದಪ್ಪದಾಗಿ ಉದ್ದವಾಗಿ ಬೆಳೀತದೆ. ನಾವೀಗ ಮಣ್ಣಲ್ಲಿ ಹೂತಾಕಿಟ್ಟಿವಲ್ಲ, ಅದು ಸಸಿ ಆಗೋಕ್ಕೆ 1 ತಿಂಗಳು ಇಲ್ಲಾಂದರೆ 1.5 ತಿಂಗಳು ಬೇಕಾಗ್ತದೆ. ಅದರ ನಂತರನೇ ನಾವು ಅದನ್ನು ಕಿತ್ತು ಮತ್ತೆ ನೆಡಬೇಕಾಗ್ತದೆ. ಈಗ ಕೆಸುವಿನ ಗಡ್ಡೆಯಿಂದ ಗಿಡ ಬಂದಿರ್ತದಲ್ಲ, ಅದನ್ನು ಯಾವ ಥರ ನೆಡೋದು ಅಂತ ನೋಡೋಣ. ಸದ್ಯಕ್ಕೆ ನಾನು ನಿಮಗೆ ತೋರಿಸೋಕ್ಕೋಸ್ಕರ ಒಂದು ಗಿಡನ ನೆಟ್ಟು ತೋರಿಸ್ತೀನಿ. ನಂತರ ನಾವೀಗ ನೆಟ್ಟಿದ್ದೀವಲ್ಲ ಗಡ್ಡೆಯನ್ನು ಕಟ್ ಮಾಡಿ ಭೂಮಿಯಲ್ಲಿ ಹೂತಾಕಿದ್ದೀವಲ್ಲ, ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನೋಡಿ, ಈ ಥರ ಒಂದು ದೊಡ್ಡದಾಗಿ ಗುಂಡಿಯನ್ನು ತೋಡ್ಕೋಬೇಕು. ಆದಷ್ಟು ದೊಡ್ಡದಾಗಿ ಗುಂಡಿಯನ್ನು ತೋಡ್ಕೊಳ್ಳಿ. ನಾನು ಸದ್ಯಕ್ಕೆ ಈ ಥರ ತೋರಿಸ್ತಾ ಇದ್ದೀನಿ. ನಂತರ ಒಣಗಿರುವಂಥ ಎಲೆಗಳಾಗಲಿ, ಒಣಗಿರುವಂಥ ಎಲೆ ಆ ಥರದ್ದೆಲ್ಲ ಹಾಕಿ ಈ ಥರ ಬೆಂಕಿ ಹಾಕಿ ಸುಟ್ಕೊಳ್ಬೇಕು. ಈ ಥರ ಸುಡೋದ್ರಿಂದನೇ ಸ್ನೇಹಿತರೆ ಚೆನ್ನಾಗಿ ಗಡ್ಡೆ ದೊಡ್ಡದಾಗಿ ದಪ್ಪವಾಗಿ ಬೆಳೀತದೆ. ಅದ್ರ ಜೊತೆ ಈಗ ಎಲ್ಲ ಫುಲ್ ಬೆಂಕಿ ಆರಿದ ಮೇಲೆ ಈ ಥರ ಬೂದಿ ಆಗ್ತದೆ. ಇದಕ್ಕೆ ಸ್ವಲ್ಪ ಮಣ್ಣನ್ನು ಹಾಕ್ಕೊಳ್ಬೇಕು. ಹಾಗೆ ಇದಕ್ಕೆ ಗೊಬ್ಬರವನ್ನು ಹಾಕಬೇಕು. ಯಾವ ಗೊಬ್ಬರ ಅಂದರೆ ಹಸುವಿನ ಸಗಣಿ ಗೊಬ್ಬರನ ಹಾಕಿದರೆ ಚೆನ್ನಾಗಾಗ್ತದೆ. ಸ್ನೇಹಿತರೆ, ಮತ್ತೇನಂದರೆ ಇದು ಎಷ್ಟು ನಾವು ಆಳವಾಗಿ ಹೊಂಡ ತೋಡ್ತೀವಲ್ಲ ಅದೇ ಥರನೇ ಅದು ಗಡ್ಡೆ ಉದ್ದವಾಗಿ ದಪ್ಪವಾಗಿ ಬೆಳೀತದೆ. ಚೆನ್ನಾಗಿ ಮಣ್ಣನ್ನು ಗಟ್ಟಿಯಾಗಿ ಮುಚ್ಚಿ ಅದ್ರ ಮೇಲೆ ಈ ಥರ ಬೂದಿ ಇದ್ದರೆ, ಕಟ್ಟಿಗೆದು ಸುಟ್ಟಿರ್ತೀವಲ್ಲ ಅದ್ರ ಬೂದಿ ಇದ್ದರೆ ಇದನ್ನು ಹಾಕಿ ಮತ್ತೆ ಸ್ವಲ್ಪ ಮಣ್ಣನ್ನು ಮುಚ್ಚಬೇಕು. ಡೈಲಿ ನೀರು ಹಾಕಿ ಇಷ್ಟೇ ಸ್ನೇಹಿತರೆ, ಗಿಡನ ಈ ಥರ ನೆಟ್ಬಿಟ್ರೆ ಆಯಿತು. ಮಳೆಗಾಲದಲ್ಲಾದರೆ ನೀರು ಹಾಕುವ ಅವಶ್ಯಕತೆ ಇರೋದಿಲ್ಲ, ಮಳೆ ನೀರೇ ಸಾಕಾಗ್ತದೆ. ಏನಾದರೂ ನಮ್ಮ ಸಂಬಂಧಿಕರು ಕೆಸುವಿನ ಗಡ್ಡೆ ಬೆಳೆದಿದ್ದರೆ ಆ ಗಡ್ಡೆ ಯಾವ ಥರ ದಪ್ಪವಾಗಿ ಉದ್ದವಾಗಿ ಬೆಳೆದಿದೆ ಅನ್ನೋದನ್ನು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೀಗೆ ನನ್ನ ಸಪೋರ್ಟ್ ಮಾಡಿ.